ಇಂದಿನಿಂದ 18ರವರೆಗೆ ಸಾರ್ವಜನಿಕರಿಗೆ ಬೆಟ್ಟಕ್ಕೆ ಪ್ರವೇಶವಿರುವುದಿಲ್ಲ. ನಾಡಹಬ್ಬ ಹತ್ತಿರವಾಗುತ್ತಿದ್ದಂತೆ ಬೆಟ್ಟಕ್ಕೆ ಜಿಲ್ಲಾಡಳಿತದಿಂದ ನಿರ್ಬಂಧ ಹೇರಲಾಗಿದೆ. ಕೋವಿಡ್ ಮಹಾಮಾರಿ ಹರಡದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ 23ರಿಂದ ನವೆಂಬರ್ 1ರವರೆಗೆ ಬೆಟ್ಟಕ್ಕೆ ನೋ ಎಂಟ್ರಿ ಅಂತ ಆದೇಶ ಹೊರಡಿಸಿದ್ದಾರೆ. ಇನ್ನು ಅಕ್ಟೋಬರ್ 17ರ ದಸರಾ ಉದ್ಘಾಟನೆಗೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ ನೀಡಲಾಗಿದ್ದು, ಅಕ್ಟೋಬರ್ 15ರಿಂದ ಆರಂಭವಾಗಲಿರುವ ಪೂರ್ವ ಸಿದ್ಧತಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಮಾತ್ರ ಪ್ರವೇಶ ನೀಡಲಾಗಿದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಅರಮನೆಯಲ್ಲಿ ಅಭಿಮನ್ಯು ಕಾರುಬಾರು ಇದೀಗ ಆರಂಭವಾಗಿದ್ದು, ಅರಮನೆ ಅಂಗಳದಲ್ಲಿ ದಸರಾ ಆನೆಗಳ ತಾಲೀಮು ಮುಂದುವರೆದಿದೆ. ಮರಳು ಮೂಟೆ, ಕಬ್ಬಿಣದ ತೊಟ್ಟಿಲು ಸೇರಿ 600 ಕೆಜಿ ತೂಕ ಹೊತ್ತು ಸಾಗಿ ಕ್ಯಾಪ್ಟನ್ ಅಭಿಮನ್ಯು ತಾಲೀಮು ನಡೆಸಿದ್ದಾನೆ. ಇನ್ನು 2ನೇ ಹಂತದ ತಾಲೀಮಿನಲ್ಲಿ ಕ್ಯಾಪ್ಟನ್ ಅಭಿಮನ್ಯುಗೆ ಗೋಪಿ, ವಿಕ್ರಮ, ವಿಜಯ, ಕಾವೇರಿ ಆನೆಗಳು ಸಾಥ್ ನೀಡಿದ್ವು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಕೊರೋನಾ ಜಾಗೃತಿ ಜಾಥಾ ನಡೆಸಲಾಯಿತು. ಕೋವಿಡ್-19 ಹರಡದಂತೆ ಜಾಗೃತಿ ಮೂಡಿಸಿ ಜಿಲ್ಲಾ ಕಾನೂನು ಪ್ರಾಧಿಕಾರ, ಪೊಲೀಸ್, ಎನ್ಜಿಒ ಮತ್ತು ವಿವಿಧ ಸಂಘಟನೆಗಳಿಂದ ಜಾಥಾ ನಡೆಸಲಾಯಿತು. ಕೋರ್ಟ್ ಆವರಣದಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಹೋರಾಟ ಜಾಥಾದಲ್ಲಿ ಸಾರ್ವಜನಿಕರಿಗೆ ಮಾಸ್ಕ್ ವಿತರಣೆ ಮಾಡಲಾಯಿತು. ಜಾಥಾದಲ್ಲಿ ಮೈಸೂರು ವಕೀಲ ಸಂಘದ ಅಧ್ಯಕ್ಷ ಆನಂದ್, ನ್ಯಾಯಮೂರ್ತಿ ಮತ್ತು ಎಸ್ಪಿ ರಿಶ್ಯಂತ್ ಭಾಗಿಯಾಗಿದ್ದರು. ಸಾವಯವ ಕೃಷಿ ಮಾಡುವ ರೈತರಿಗೆ ಅಧಿಕಾರಿಗಳು ನೆರವಾಗುತ್ತಿಲ್ಲ ಎಂದು ಮೈಸೂರು ತಾಲೂಕಿನ ಬ್ಯಾತಹಳ್ಳಿ ಮಾದಪ್ಪ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಮೈಸೂರು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಮಾದಪ್ಪ, ಒಂದೆಡೆ ಚಿರತೆ ಮತ್ತು ಹಂದಿಗಳಂತಹ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆ ನಾಶವಾಗುತ್ತಿದೆ. ಮತ್ತೊಂದೆಡೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲದಂತಾಗಿದ್ದು, ವಿದ್ಯುತ್ ಸಮಸ್ಯೆ ಕೂಡ ಉಂಟಾಗಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಸಾಲ ಮಾಡಿ ಬೆಳೆ ಬೆಳೆದ ರೈತನಿಗೆ ಅನ್ಯಾಯವಾಗುತ್ತಿದೆ ಎಂದು ಅವರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸರ್ಕಾರದಿಂದಾಗಲಿ ಅಧಿಕಾರಿಗಳಿಂದ ಯಾರಿಂದಲೂ ನಮಗೆ ನೆರವು ಇಲ್ಲ, ಸಹಕಾರವೂ ಇಲ್ಲ, ಸಹಾಯನೂ ಇಲ್ಲ. ಹಿಂಗಾಗಿ ರೈತರು ಯಾಕೆ ನಶಿಸ್ತವ್ರ ಅಂತಂದ್ರೆ, ನಾನು ಬಾಳೆಹಣ್ಣು, ಟೊಮೊಟೊ, ಬದನೆಕಾಯಿ ಅದು ಇದು ಎಲ್ಲ ಬೆಳೆದು ಬೀದಿಲಿ ನಿಂತ್ಕೊಂಡು ಮಾರ್ತೀನಿ. ನಾನು ನೋಡಿ ಒಂದಷ್ಟು ಜನ ಕಲಿಬೇಕು ಅನ್ನೋ ಆಸೆ ನಂಗೆ. ಬಸವಣ್ಣವ್ರ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ಕಾಯಕವೇ ಕೈಲಾಸ, ಈ ಕೆಲಸ ಆ ಕೆಲಸ, ಅದು ಮೇಲೂ ಇದು ಕೀಳು ಅನ್ನೋ ಭಾವನೆ ಇಲ್ಲ. ಈ ಕೆಲಸ ನಾವು ಮಾಡ್ತೀವಲ್ಲ ದೇವ್ರ ಮೆಚ್ಚ ಅಂತ ಕೆಲಸ ಆಗಬೇಕು ಅಂತೇಳಿ ನಾನು ಹಿಂದೆ ಮೂಲ ಕಂಟ್ರಾಕ್ಟ್ರು. ನಾನು ಆ ಕೆಲಸ ಬಿಟ್ಟು ಇದು ಸುಳ್ಳು ಹೇಳಬೇಕು ಬೇಡ ಇದು ಅಂದ್ಬಿಟ್ಟು ರೈತರ ಕೆಲಸಕ್ಕೆ ಬಂದೆ. ಬೀದಿಲಿ ನಿಂತ್ಕೊಂಡು ಹಣ್ಣು ತರಕಾರಿಗಳನ್ನ ಮಾರ್ತೀನಿ. ಇವತ್ತೇನಾಗದೆ, ಈ ಕೊರೋನಾ ಬಂದಮೇಲೆ ಯಾವ ಅಧಿಕಾರಿಗಳ್ತ ಹೋಗಲಿ ಯಾರೂ ನಮಗೆ ಸ್ಪಂದಿಸೋದಿಲ್ಲ. ಎರೆಹುಳ ತಟ್ಟಿ ಕಟ್ತೆ. ಆಮೇಲೆ ಈ ಕೃಷಿ ಇಲಾಖೆಯಿಂದ ಸಾಕಾಗಷ್ಟು ಅನುಕೂಲಗಳು ಬರ್ತಾವೆ ಸರ್ಕಾರದಿಂದ. ಆ ಸರ್ಕಾರದಿಂದ ಬಂದಂಥದ್ದು ನಾವು ಕೇಳಿದ್ರೆ ಸುತ್ಸಿ ನಮ್ಮನ್ನ ತಿರುಗಾಡಿಸಿ ಸಾಯಿಸ್ಬಿಡ್ತಾವ್ರೆ. ಇದು ಮೊದಲನೇದು. ಆಮೇಲೆ ಕಾಡ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟದೆ. ನಾನು ಜಮೀನಲ್ಲಿ ಬೆಳೆದಂಥ ಕಬ್ಬು ವಿಶೇಷವಾಗಿ ಬೆಳೆದಿದ್ದೀನಿ, ತುಂಬ ಚೆನ್ನಾಗದ. ಆ ಹಂದಿಗಳು ರಾತ್ರಿ ಹೊತ್ತು ಬಂದು ನಮ್ಮ ಬೆಳೆಯೆಲ್ಲ ಹಾನಿ ಮಾಡ್ತಾದ. ಯಾರು ಒಬ್ಬರು ಕೇಳಿದ್ರು ಒಬ್ಬರ ಮೇಲೆ ಹೇಳ್ತಾವ್ರ. ಕೃಷಿ ಇಲಾಖೆಯವ್ರು ಕೇಳಿದ್ರೆ ಇದಕ್ಕೋಗಿ ಅಂತ ಹೇಳಿದ್ರು. ನಾನು ಅಲ್ಲೂ ಹೋಗಿದ್ದೆ. CCF ಸಾಹೇಬರು ನಾವು ನಿಮ್ಮ ಇದಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಾನು ಸುಮಾರು ಸರಿ ಹೋಗಿ ಮನವಿ ಮಾಡ್ಕೊಂಡ್ವಿ. ಎಲ್ಲಿ ಹೋದ್ರು ನಮ್ಮ ಕೆಲಸ ಮಾಡೋಣವೋ ಅಥವಾ ಅವ್ರ ಹತ್ರ ಅಲಿಯನ್ವೋ ಇದು ಒಂದು ನಮಗೆ ಗೊತ್ತಾ ಇಲ್ಲ. ಭಾರಿ ಕಷ್ಟ. ಅಧಿಕಾರಿಗಳು ಅದಕ್ಕಾಗಿದ್ದು ಹಿಂದೆ ಯಡಿಯೂರಪ್ಪ ಸಾಹೇಬರು ಮಾಡಿದರು, ರೈತರ ಮನೆಗೆ ಹೋಗಿ ಅವ್ರ ಕುಂದು ಕೊರತೆ ನಿವಾರಣೆ ಮಾಡಬೇಕು ಅಧಿಕಾರಿಗಳು ಅಂತ ಮಾಡಿದರು. ಅದು ಇವತ್ತು ಜಾರಿಗೆ ತರಬೇಕು ಅಂತ ನನ್ನ ಮನವಿ. ಆಮೇಲೆ ಅಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಅಕ್ಕಪಕ್ಕದಲ್ಲಿ ಕಾಡಿರೋದ್ರಿಂದ ಯಾರಕ್ಕೆ ಚಿರತೆ ಬರ್ತದೆ, ಚಿರತೆ ನನ್ನ ಮುಂದೆ ಓಡಾಡ್ತದೆ. ಏನಾದ್ರು ಅಟ್ಯಾಕ್ ಮಾಡಿದ್ರೆ ನಮಗೆ ಯಾರು ಜವಾಬ್ದಾರು? ನನ್ನ ಹೆಂಡತಿ ಮಕ್ಳಿಗೆ ನನಗೆ ಹೆಣ್ಮಕ್ಳಿರೋದು, ಗಂಡು ಮಕ್ಕಳಿಲ್ಲ. ನಾನು ಯಾವ ಥರ ಜೀವನ ಮಾಡಬೇಕು? ನಮ್ಮ ಹಳಲನ್ನ ಯಾರ ಮುಂದೆ ತೋಡ್ಕೋಬೇಕು? ಇದನ್ನು ಕೃಷಿ ಮಂತ್ರಿಯವ್ರಿಗೆ ನೇರವಾಗಿ ಕೇಳ್ತೀನಿ. ಇದು ಅವ್ರಿಗೆ ತಲುಪಬೇಕು.
ಕೃಷಿ ಮಂತ್ರಿಯವರು ನಾವು ಕೂತ್ಕೊಂಡು ಒಂದು ಸರಿ ಸಭೆಯಲ್ಲಿ ಮಾತಾಡಿದ್ವಿ, ಬೈ ಎಲೆಕ್ಷನ್ ಸಭೆಯಲ್ಲಿ. ಇವತ್ತು ನಾವು ಫೋನ್ ಮಾಡಿದ್ರೆ ಅದು ಯಾರಿಗೋ ಕೊಟ್ಬಿಡ್ತಾರೆ, ಅವರು ಸಿಗೋದಿಲ್ಲ. ನಾವು ನೇರವಾಗಿ ಅವ್ರನ್ನ ಭೇಟಿ ಅಂದರೆ ಇಲ್ಲಿ ಕೆಲಸ ಕಾರ್ಯ ಬಿಟ್ಟು ಅವ್ರಿಗೆ ಹೋಗೋಕ್ಕಾಗಲ್ಲ. ಇದಕ್ಕೆ ಏನು ಬಗೆಹರಿಸೋದಂಗೆ? ಮೈಸೂರು ಬೆಂಗಳೂರು ನಡುವೆ ನಿರ್ಮಿಸಲಾಗುತ್ತಿರುವ 10 ಪಥಗಳ ಹೆದ್ದಾರಿಯ ಉಪಯೋಗ, ಉದ್ದೇಶ, ಅದರಿಂದ ಆಗಲಿರುವ ವಿಕಾಸ ಕುರಿತಂತೆ ಸಂಸತ್ ಸದಸ್ಯರಾದ ಪ್ರತಾಪ್ ಸಿಂಹ ಅವರು ವ್ಯಕ್ತಪಡಿಸಿರುವ ಅನಿಸಿಕೆಗಳ ದೃಶ್ಯರೂಪ. ಪ್ರತಾಪ್ ಸಿಂಹ, ಮೈಸೂರು ಮತ್ತು ಕೊಡಗಿನ ಸಂಸದ. ಯಾವುದೇ ಒಂದು ನಗರ ಬೆಳಿಬೇಕು ಅಂತಂದ್ರೆ, ಕೈಗಾರಿಕೆಗಳು ಬರಬೇಕಾದ್ರೆ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ, ಆ ಮುಖಾಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕಾದ್ರೆ ಕನೆಕ್ಟಿವಿಟಿ ಅನ್ನೋದು ಬಹಳ ಮುಖ್ಯವಾಗ್ತದೆ. ಅದು ರೋಡ್ ಇರ್ಬೋದು, ರೈಲ್ ಇರ್ಬೋದು, ಏರ್ ಕನೆಕ್ಟಿವಿಟಿ ಇರ್ಬೋದು. 2014ರಲ್ಲಿ ನಾನು ಮೈಸೂರು ಮತ್ತು ಕೊಡಗಿನ ಸಂಸದನಾಗಿ ಬಂದಾಗ ಮೈಸೂರು ಜನನು ನಾನು ಇದನ್ನೇ ಕೇಳೋರು, ಮೈಸೂರಿನಲ್ಲಿ 12 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, 83 ಡಿಗ್ರಿ ಕಾಲೇಜ್ಗಳಿದೆ, ಬಟ್ ಜಾಬ್ ಎಲ್ಲಿದೆ ಅನ್ನೋರು. ಈ ವಿಷಯವನ್ನ ಮೋದಿಜಿಯವರ ಹತ್ರ ಹೋಗಿ ಹೇಳಿದಾಗ ಮೈಸೂರು ಮತ್ತು ಬೆಂಗಳೂರು ನಡುವೆ 10 ಪಥದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುವಂತ ಯೋಜನೆಯನ್ನ ಸ್ವತಃ ಅವರೇ ಮೈಸೂರಿಗೆ 2018 ಫೆಬ್ರವರಿ 19ನೇ ತಾರೀಕು ಬಂದು ಘೋಷಣೆಯನ್ನ ಮಾಡಿದ್ರು. हमारे सांसद श्रीमान सीमा जी विकास के अंदर लगे रहते हैं, अनेक विध नए प्रोजेक्ट लेकर के आते रहते हैं मेरे पास, इसको लागू कीजिए, इसको कीजिए, वो करते रहते हैं. आपके ऐसे सांसद आपने भेजे हैं जो हमें भी चैन से बैठने नहीं देते. Under Modi ji, I got 10-lane highway between Mysuru and Bangalore. ಇವತ್ತು ಮೈಸೂರು ಮತ್ತು ಬೆಂಗಳೂರು ನಡುವೆ ಒಂದು ಒಳ್ಳೆಯ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗ್ತಿದೆ. ಅದರ ಪ್ರಗತಿಯ ವಿಡಿಯೋ ಚಿತ್ರಣವನ್ನು ಇದರಲ್ಲಿ ನೀವು ನೋಡಬಹುದು. ಈ 10 ಪಥದ ರಾಷ್ಟ್ರೀಯ ಹೆದ್ದಾರಿಯ ವಿಶೇಷತೆ ಏನಂತಂದ್ರೆ, ಡೆಲ್ಲಿ ಆಗ್ರಾ ನಡುವಿನ ಎಕ್ಸ್ಪ್ರೆಸ್ ಹೈವೇ ನಂತರ ಇದು 2ನೇ ಎಕ್ಸ್ಪ್ರೆಸ್ ಹೈವೇ ಆಗಿ ನಿರ್ಮಾಣವಾಗ್ತಾ ಇದೆ. ಇದರಲ್ಲಿ 6 ಪಥ ಆಕ್ಸೆಸ್ ಕಂಟ್ರೋಲ್ಡ್ ಇರ್ತದೆ. बेंगलुरु मैसूरू नेशनल हाईवे इसको 6 लेन में विस्तृतीकरण किया जाएगा. ಯಾರು ಕೂಡ ಎಲ್ಲಿಂದಲ್ಲಿ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬೆಂಗಳೂರಿಂದ ಹೊರಟ್ರೆ ಮೈಸೂರಿಗೆ 90 ನಿಮಿಷಗಳಲ್ಲಿ ತಲುಪಬೇಕು. ಆ ರೀತಿಯ ಒಂದು ಎಕ್ಸ್ಪ್ರೆಸ್ ಲೈನ್ ಆಗಿರ್ತದೆ. 2 ಸರ್ವಿಸ್ ರೋಡ್ ಇರ್ತದೆ, ಅದು ಕೂಡ ಡಬಲ್ ರೋಡ್ ಆಗಿರ್ತದೆ. ಇದು 7,580 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. 1 ರೂಪಾಯಿನೂ ಕೂಡ ರಾಜ್ಯ ಸರ್ಕಾರದಿಲ್ಲ, 1 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದಿಂದ ಬಂದಿದೆ. ಇದು ಮೋದಿಜಿಯವರು ಮೈಸೂರಿನ ಜನರ ಬಗ್ಗೆ ಇಟ್ಕೊಂಡಿರುವಂತಹ ಒಂದು ಪ್ರೀತಿ ವಿಶ್ವಾಸಕ್ಕೆ ದ್ಯೋತಕವಾಗಿದೆ. ಈ ಹೈವೇಯನ್ನು 2022 ಸೆಪ್ಟೆಂಬರ್ ಅಷ್ಟರೊಳಗಡೆ ಪೂರ್ಣಗೊಳಿಸಿ ಮೈಸೂರಿನ ಜನರಿಗೆ ಇದನ್ನು ಅರ್ಪಣೆಯನ್ನು ಮಾಡ್ತೀವಿ. ಸ್ವತಃ ಮೋದಿಜಿಯವರೇ ಇಲ್ಲಿ ಬಂದು ಇದನ್ನ ಉದ್ಘಾಟನೆಯನ್ನು ಕೂಡ ಮಾಡಲಿದ್ದಾರೆ. ಈ ಹೈವೇಯ ಕಾಮಗಾರಿ ಪ್ರಾರಂಭವಾದ ದಿನದಿಂದ ಇದುವರೆಗೂ ಬೆಂಗಳೂರಿಂದ ನಿಡಘಟ್ಟದವರೆಗೂ 51% ಕಂಪ್ಲೀಟ್ ಆಗಿದೆ. ನಿಡಘಟ್ಟದಿಂದ ಮೈಸೂರುವರೆಗೂ 30% ಕಂಪ್ಲೀಟ್ ಆಗಿದೆ. ಈ ಹೈವೇಯ ಮತ್ತೊಂದು ವಿಶೇಷತೆ ಏನಂತಂದ್ರೆ, ಬೆಂಗಳೂರಿಂದ ಹೊರಟ್ರೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಇವೆ ಯಾವ ಸಿಟಿ ಮಧ್ಯದಲ್ಲಿ ಬರುವುದಿಲ್ಲ. ಸಿಟಿಯ ಹೊರವಲಯದಲ್ಲಿ 51.5 ಕಿಲೋಮೀಟರ್ ಸಾಗಿ ಬರ್ತದೆ ಇದು. ಹಾಗಾಗಿ ಬೆಂಗಳೂರಿಂದ ಹೊರಟ್ರೆ ಮೈಸೂರಿಗೆ 90 ನಿಮಿಷದಲ್ಲಿ ತಲುಪಬಹುದು. ಮಧ್ಯದಲ್ಲಿರುವಂತಹ ಊರುಗಳಿಗೆ 69 ಓವರ್ ಬ್ರಿಡ್ಜ್ಗಳು ಮತ್ತು ಅಂಡರ್ ಪಾಸ್ಗಳು ಕೂಡ ಇರ್ತದೆ.
ಹೈವೇ ಕಂಪ್ಲೀಟ್ ಆದ ನಂತರ ಮೈಸೂರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಕಾಣಲಿದೆ ಹಾಗೂ ಕಂಪನಿಗಳು ಬರಲಿದೆ. ನಮ್ಮ ಮಕ್ಕಳಿಗೆ ನಮ್ಮ ಮನೆ ಬಾಗಿಲಿನಲ್ಲಿ ಕೆಲಸನೂ ಕೂಡ ಲಭ್ಯವಾಗಲಿದೆ. ಈ ಹೈವೇ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿನ ಜನರ ಬಗ್ಗೆ ಇಟ್ಟಿರುವಂತಹ ಪ್ರೀತಿ ಗೌರವಕ್ಕೆ ದ್ಯೋತಕವಾಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಮೈಸೂರು ದಸರಾ ಉತ್ಸವ ನಡೆಯಲೇಬೇಕು ಅಂತ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ನಗರದ ಆರ್ಗೇಟ್ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸತ್ಯಾಗ್ರಹ ನಡೆಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಮೈಸೂರು ದಸರಾ ಹೋಗಿ ಯಡಿಯೂರಪ್ಪ ದಸರಾ ಆಗಿದೆ, ಯಡಿಯೂರಪ್ಪಗೆ ನಮ್ಮ ಸಂಸ್ಕೃತಿಯ ದಸರಾ ಬೇಕಾಗಿಲ್ಲ, ಅವರಿಗೆ ನಗುವುದೇ ಗೊತ್ತಿಲ್ಲ, 1 ವರ್ಷಕ್ಕೊಮ್ಮೆ ನಗುತ್ತಾರೆ, ಪಕ್ಷಾಂತರ ಪಿತಾಮಹ ಯಡಿಯೂರಪ್ಪ ಎಂದು ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ದಸರಾಗೆ ಲೈಟ್ ಬೇಕು, ಆದ್ರೆ ಜಂಬೂ ಸವಾರಿ ಬೇಡ, ಇದು ಹುಚ್ಚರ ಸರ್ಕಾರ. ಇವರೆಲ್ಲರೂ ದಸರಾ ಉತ್ಸವಕ್ಕೆ ಮಂಕು ಬಡಿಸಿದ್ದಾರೆ. ದಸರಾ ನಡೆಸಲು ಆಗದಿದ್ದರೆ ರಾಜೀನಾಮೆ ಕೊಡಲಿ ಅಂತ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ. ಯಡಿಯೂರಪ್ಪಗೆ ಕೇವಲ ಸರ್ಕಾರ ಉಳಿಸಿಕೊಳ್ಳುವುದು, ಮಂತ್ರಿಗಿರಿ ಹಂಚುವುದು ಇದಷ್ಟೇ ಗೊತ್ತಿರೋದು. ವಿದ್ಯಾಗಮವನ್ನು ಶಾಶ್ವತವಾಗಿ ಬಂದ್ ಮಾಡಬೇಕು, ಇಲ್ಲದಿದ್ದರೆ ಕರ್ನಾಟಕ ಬಂದ್ ಮಾಡಲಾಗುತ್ತೆ. ಕೊರೋನಾದಿಂದ ಶಿಕ್ಷಕರು ಸತ್ತರೆ 1 ಕೋಟಿ ಪರಿಹಾರ ನೀಡಬೇಕು, ವಿದ್ಯಾರ್ಥಿಗಳು ಸತ್ತರೆ 1 ಕೋಟಿ ಪರಿಹಾರ ಕೊಡಬೇಕು, ಇಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಅಂತ ವಾಟಾಳ್ ನಾಗರಾಜ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ನೀರಿನ ವಿಚಾರಕ್ಕೆ ಗೋವಾ ತಂಟೆ ಹಿನ್ನೆಲೆ, ಗೋವಾ ತಂಟೆ ತೆಗೆಯಲು ಸಾಧ್ಯ ಇಲ್ಲ, ಅದು ನ್ಯಾಯಾಲಯದ ತೀರ್ಮಾನ ಅಂತ ಹೇಳಿಕೆ ನೀಡಿದ್ರು. ವಿದ್ಯಾಗಮನ ಮಾಡಿದರೆ ಶಿಕ್ಷಕರು ಮರಣ ಹೊಂದಿದರೆ ವಿದ್ಯಾರ್ಥಿಗಳು ಮರಣ ಹೊಂದಿದರೆ ಕುಂಬಾರಕೊಪ್ಪಲಿನ ಪಿಕೆಟಿಬಿ ಸ್ಯಾನಿಟೋರಿಯಂ ಹಿಂಭಾಗದ ಕೊಳಗೇರಿ ನಿವಾಸಿಗಳ ನಿವೇಶನಗಳ ಹಕ್ಕುಪತ್ರಕ್ಕೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯ ಮೈಸೂರು ಜಿಲ್ಲಾ ಶಾಖೆಯ ವತಿಯಿಂದ ಇಂದು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಕುರಿತು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಬೆಟ್ಟಯ್ಯ ಕೋಟೆ ಮಾತನಾಡಿ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 5ರಲ್ಲಿನ ಸುಮಾರು 1 ಎಕರೆ ವಿಸ್ತೀರ್ಣದಲ್ಲಿ ಕಳೆದ 50 ವರ್ಷಗಳಿಂದ ನೂರಾರು ಹಿಂದುಳಿದ ತಳ ಸಮುದಾಯಗಳ ಕುಟುಂಬಗಳು ವಾಸಿಸುತ್ತಿವೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿ ಈ ಪ್ರದೇಶವನ್ನು ಕೊಳಚೆ ಪ್ರದೇಶವೆಂದು ಘೋಷಣೆ ಮಾಡಿ ಅವರ ಸರ್ವತೋಮುಖ ಅಭಿವೃದ್ಧಿಯನ್ನು ವಹಿಸಿಕೊಂಡಿತು. ಹಾಗೆಯೇ ಕೊಳಚೆ ಪ್ರದೇಶದ ನಿವಾಸಿಗಳೆಂದು ಗುರುತಿಸುವ ಪರಿಚಯ ಪತ್ರ ನೀಡಿದೆ ಎಂದರು. ಪ್ರತಿಭಟನೆಯಲ್ಲಿ ಶಂಭುಲಿಂಗಸ್ವಾಮಿ, ಜಗದೀಶ್, ನಿಂಗರಾಜು, ಗಂಗಾಧರ್, ಸೋಮಣ್ಣ, ಪ್ರಕಾಶ್, ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ವರ್ಷಗಳಿಂದ ಅನೇಕ ಕೊಳಚೆ ಪ್ರದೇಶಗಳು ನಿರ್ಮಾಣ ಆಗಿವೆ. ತೀರಾ ಬಡವರು, ಕೂಲಿ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ದಿನನಿತ್ಯ ಶ್ರಮಪಟ್ಟು ತಮ್ಮ ಬದುಕನ್ನು ರೂಢಿಸ್ಕೊಳ್ಳೋ ಅಂಥ ಸಾವಿರಾರು ಕುಟುಂಬಗಳು ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಾಯಿವೆ. ಇದನ್ನೆಲ್ಲ ಮನಗಂಡ ಸರ್ಕಾರ ಈ ಕೊಳಚೆ ಪ್ರದೇಶನ ಅಭಿವೃದ್ಧಿಪಡಿಸಬೇಕು, ಅಲ್ಲಿನ ವಾಸಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡೋ ಉದ್ದೇಶದಿಂದ ಕೊಳಚೆ ನಿರ್ಮೂಲನಾ ಮಂಡಳಿನ ಸ್ಥಾಪನೆ ಮಾಡಿತು. ಆ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಅನೇಕ ಕೊಳಚೆ ಪ್ರದೇಶಗಳಲ್ಲಿ ಅಲ್ಲಿನ ವಾಸಿಗಳಿಗೆ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಕೆಲಸ ಪ್ರಾರಂಭ ಆಯಿತು. ಆ ಮನೆಗಳು ಮೂಲಭೂತ ಸೌಕರ್ಯಗಳು ಇಲ್ಲದೆ ಹೋದ್ರೂ ಕೂಡ ಏನೋ ಬೀದಿ ಬದಿಲಿ ವಾಸ ಮಾಡ್ತಾಯಿದ್ದಂಥ ಜನರಿಗೆ ಒಂದು ನೆರಳಾದರೂ ಸಿಗ್ತಲ್ಲ ಅನ್ನೋ ಒಂದು ಸಮಾಧಾನ ನಮ್ಮೆಲ್ರಿಗೂ ನಾಗರಿಕ ಸಮಾಜಕ್ಕಿತ್ತು. ದಸರಾ ಆಚರಣೆ ಸಾಂಕೇತಿಕಗೊಳಿಸಿ ಕೊರೋನಾ ಮಹಾಸ್ಫೋಟ ತಡೆಗಟ್ಟುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಮೈಸೂರು ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆ ಬಸವರಾಜ್ ಮಾತನಾಡಿ, ಕೋವಿಡ್-19 ಅಪಾಯದ ಮಧ್ಯೆ ಮೈಸೂರು ದಸರಾ ಆಚರಣೆಯ ಪ್ರಕ್ರಿಯೆಗಳ ಕುರಿತು ಹಲವಾರು ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿದ್ದು,
ಸಾಂಪ್ರದಾಯಿಕ, ಸರಳ ಎಂದೆಲ್ಲ ವ್ಯಾಖ್ಯಾನಿಸಲಾಗುತ್ತಿದೆ. ಹಬ್ಬಗಳ ಆಚರಣೆ ತಮ್ಮ ಸಂಸ್ಕೃತಿಯ ಭಾಗವಾಗಿದ್ದರೂ ಅವುಗಳು ಘಟಿಸುವ ಸಮಯ, ಸಂದರ್ಭಗಳ ವಾಸ್ತವ ಪರಿಸ್ಥಿತಿಯನ್ನು ಆಧರಿಸಿ ಅವಲೋಕಿಸಬೇಕಾಗುತ್ತದೆ. ದಸರಾ ಪ್ರಯುಕ್ತ ನಗರಾದ್ಯಂತ ದೀಪಾಲಂಕಾರ ವ್ಯವಸ್ಥೆ ಮಾಡಲಾಗಿದ್ದು, ಜನರು ಅದನ್ನು ನೋಡಲು ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿಯುವ ಸಾಧ್ಯತೆ ಇದೆ ಎಂದರು. ಪ್ರತಿಭಟನೆಯಲ್ಲಿ ಜಗದೀಶ್, ಚಂದ್ರಶೇಖರ್, ವಿಜಯ, ವರಲಕ್ಷ್ಮಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇವತ್ತು CPIM ಪಕ್ಷದಿಂದ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ನಗರ ಒಂದು ಸೂತಕದ ಮನೆಯಾಗಿದೆ ಕೊರೋನಾದಿಂದಾಗಿ. ಈ ಸೂತಕದ ಮನೆ ಒಳಗಡೆ ನೀವು ದೀಪಾಲಂಕಾರ ಮಾಡಿ ಹಣ ಮಾಡೋಕೆ ಹೊಂಟಿದ್ರೆ ಇದು ಸರಿಯಿಲ್ಲ ಅಂತ. ದೀಪಾಲಂಕಾರದಿಂದ ಏನಾಗ್ತದೆ, ಮಕ್ಕಳು ಮರಿ ಹೆಂಗಸರುಗಳೆಲ್ಲ ನೋಡೋಕ್ಕೆ ಬರ್ತಾರೆ. ಇಲ್ಲಿ ಜನ ದಟ್ಟಣೆ ಜಾಸ್ತಿ ಆಯ್ತದೆ. ಇದರಿಂದ ಮಹಾಸ್ಫೋಟ ಆಗ್ತದೆ ಕೊರೋನಾ. ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ದೀಪಾಲಂಕಾರ ನೀವು ತಕ್ಷಣ ನಿಲ್ಲಿಸಬೇಕು ಅಂತ. ಮತ್ತು ದಸರಾ ಆಚರಣೆ ಏನಿದೆ, ಅರಮನೆ ಒಳಗಾಗಲಿ ಚಾಮುಂಡಿ ಬೆಟ್ಟದಾಗಲಿ ಸಾಂಕೇತಿಕವಾಗಿ ಅಗತ್ಯ ಇರುವಷ್ಟು ಜನ, ಅದು 4 ಇರ್ಬೋದು, 5 ಇರ್ಬೋದು, 10 ಇರ್ಬೋದು. ಪದೋನ್ನತಿ ವರ್ಗಾವಣೆ ನೇಮಕಾತಿಯ ಹೆಸರಿನಲ್ಲಿ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಫೆಡರೇಷನ್ನ ಜಿಲ್ಲಾ ಅಧ್ಯಕ್ಷರಾದ ಜಿ ಜಯರಾಮ್ ಮಾತನಾಡಿ, 2020ನೇ ಇಸವಿಯ ವಿದ್ಯುತ್ ಶಕ್ತಿ ಕಾಯ್ದೆ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣಕ್ಕೆ ದಾರಿ ಮಾಡಿಕೊಡುತ್ತಿದೆ. ಈ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನು ರದ್ದು ಮಾಡಿ ಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಬೇಕು. ಅವರನ್ನು ಕಾಯಂ ಮಾಡುವವರೆಗೆ ಕೃಪಾಂಕಗಳನ್ನು ಕೊಟ್ಟು ಕಾಯಂ ಮಾಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಎಂದು ಆಗ್ರಹಿಸಿದರು. ಯಾವುದೇ ಗುತ್ತಿಗೆ ಕಾರ್ಮಿಕರ ಉದ್ಯೋಗ ಭದ್ರತೆಗೆ ಅಪಾಯ ಬರದಂತೆ ಭತ್ಯೆ ವರ್ಗಾವಣೆಗಳನ್ನು ನೀಡಬೇಕು. ಮೀಟರ್ ರೀಡರ್ಗಳಿಗೆ 1,000 ರೂಗಳ ವಾಹನ ಭತ್ಯೆಯನ್ನು ಪ್ರತ್ಯೇಕವಾಗಿ ನೀಡಬೇಕು. ಸಮಯಕ್ಕೆ ಸರಿಯಾಗಿ ವೇತನ ಪಾವತಿ ಮಾಡದೆ 100% ವಿದ್ಯುತ್ ಬಿಲ್ ವಸೂಲಾತಿಯನ್ನು ಲೈನ್ಮನ್ಗಳಿಗೆ ಕಡ್ಡಾಯ ಮಾಡಬಾರದು ಎಂದು ಅವರು ಒತ್ತಾಯಿಸಿದರು. ನಂತರ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಚೆಸ್ಕಾಂನಲ್ಲಿ ಗುತ್ತಿಗೆ ಕೆಲಸ ಮಾಡ್ತಾ ಇರುವಂಥ ಮೀಟರ್ ರೀಡರ್ಸು ಮತ್ತಿತರ ಕಾರ್ಮಿಕರ ಮೇಲೆ ಅವ್ರಿಗೆ ಕೆಲಸದ ಭದ್ರತೆ ಇಲ್ಲ, ಮತ್ತು ಸಂಬಳನೂ ಕೂಡ ಇನ್ ಟೈಮಲ್ಲಿ ಕೊಡಲ್ಲ, ಮತ್ತು ಅವ್ರಿಗೆ ಟಾರ್ಗೆಟ್ ಕೊಟ್ಟು ಇಷ್ಟು ಕಲೆಕ್ಷನ್ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಹಾಗಾಗಿ ಮತ್ತು ಅವ್ರಿಗೆ ಕಾಯಂ ಆಗಿಲ್ಲ, ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರ ಮೇಲೆ ಇಲ್ಲದೇ ಇರುವಂಥ ದೌರ್ಜನ್ಯಗಳು ನಡೀತಾ ಇದೆ. ಜಾಸ್ತಿ ಮಾತಾಡಿದ್ರೆ ಕೆಲಸದಿಂದ ನಿಲ್ಲಿಸುವಂಥದ್ದು. ಹಾಗಾಗಿ ಸಾಕಷ್ಟು ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಕೆಲಸದಿಂದ ನಿಲ್ಲಿಸಿದ್ದಾರೆ ಕೆಲವು ಕಡೆ. ಇದನ್ನು ವಿರೋಧಿಸಿ ಕೆಲಸದ ಭದ್ರತೆ ಇರಬೇಕು, ಕೆಲಸ ಮಾಡುವಂಥ ಸ್ಥಳದಲ್ಲಿ ಸೂಕ್ತ ರಕ್ಷಣೆ ಇರಬೇಕು. ನಾವು ರೈತರ ಹತ್ರ ಹೋಗಿ ಜಗಳ ಮಾಡಿ ಕಲೆಕ್ಷನ್ಸ್ ಮಾಡಿದರೆ ರೈತರು ಕೇಳ್ತಾರೆ, ನೀವು ಯಾಕೆ ಬಂದಿದ್ದೆ ಅಲ್ಲಿಗೆ ಅಂತೇಳಿ ಅವ್ರು ಹೊಡೆದೇ ಬಿಡ್ತಾರೆ ಸಮ್ಟೈಮ್ಸ್. ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ 2 ದಿನಗಳು ಮಾತ್ರ ಬಾಕಿ ಇದ್ದು, ಸಾಂಪ್ರದಾಯಿಕ ದಸರಾ ಆಚರಣೆಗಾಗಿ ಸಿದ್ಧತೆಗಳು ಸಾಗಿವೆ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಇಂದು ಮುಂಜಾನೆಯಿಂದಲೇ ದುರ್ಗಾ ಪೂಜೆ ನೆರವೇರಿದ್ದು, ದೀಪ, ಧೂಪ, ನೈವೇದ್ಯ ಮುಂತಾದವನ್ನು ಇರಿಸಿ ಪೂಜೆ ಸಲ್ಲಿಸಲಾಯಿತು. ಅಕ್ಟೋಬರ್ 17ರಂದು ಉತ್ಸವ ಮೂರ್ತಿಗೆ ಪೂಜೆ, ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಉದ್ಘಾಟನೆಯಾಗಲಿದ್ದು, ವಿಜಯದಶಮಿಯ ದಿನ ಅದೇ ಉತ್ಸವ ಮೂರ್ತಿಯು ಆನೆಯ ಮೇಲಿಟ್ಟ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗಲಿದೆ. ಹೀಗೆ ದಸರೆಯ ಆಚರಣೆಗಳಲ್ಲಿ ಮಹತ್ವದ ಸ್ಥಾನ ವಹಿಸಿರುವ ಉತ್ಸವ ಮೂರ್ತಿಯನ್ನು ವಿಶೇಷ ಕಾಳಜಿಯಿಂದ ನೋಡಿಕೊಳ್ಳಲಾಗುತ್ತಿದ್ದು, ಅದಕ್ಕೆ ಸಲ್ಲಬೇಕಾದ ಪೂಜೆ ಪುನಸ್ಕಾರಗಳನ್ನು ವೈದಿಕ ನಿಯಮದ ಪ್ರಕಾರ ಸಲ್ಲಿಸಲಾಗುತ್ತಿದೆ. ಇತ್ತ ಅರಮನೆಯ ಆವರಣದಲ್ಲಿ ದಸರಾ ಗಜಪಡೆಯು ಜಂಬೂ ಸವಾರಿಯ ತಾಲೀಮು ನಡೆಸುತ್ತಿದ್ದು, ಅಂಬಾರಿ ಆನೆ ಅಭಿಮನ್ಯುವಿಗೆ ಅಂಬಾರಿಯ ತೂಕಕ್ಕೆ ಸಮನಾದ ಭಾರ ಹೊರಿಸಿ ತಾಲೀಮು ನಡೆಸುವ ಪ್ರಕ್ರಿಯೆ ಆರಂಭವಾಗಿದೆ. ಅಭಿಮನ್ಯುವಿನ ಜೊತೆಗೆ ಇತರ 4 ಆನೆಗಳು ತಾಲೀಮಿನಲ್ಲಿ ಪಾಲ್ಗೊಂಡಿದೆ. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರಿಗೆ 2 ದಿನಗಳ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ಬಿ ಶರತ್ ಅವರು ತಮ್ಮನ್ನು ವಿನಾಕಾರಣ ಎತ್ತಂಗಡಿ ಮಾಡಿದ ರಾಜ್ಯ ಸರ್ಕಾರದ ನಿಲುವನ್ನು ಪ್ರಶ್ನಿಸಿ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ದೂರು ಅರ್ಜಿ ಸಲ್ಲಿಸಿದ್ದರು. ಅದರ ಅರ್ಜಿ ವಿಚಾರಣೆಯು ಇಂದು ಆನ್ಲೈನ್ ಮೂಲಕ ನಡೆಯಿತು. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆಗಳು ಅಸ್ಪಷ್ಟವಾಗಿ ಕೇಳಿಸಿದ್ದು, ಇದೇ ಕಾರಣಕ್ಕೆ ನ್ಯಾಯಮಂಡಳಿಯು ವಿಚಾರಣೆಯನ್ನು ಅಕ್ಟೋಬರ್ 16ಕ್ಕೆ ಮುಂದೂಡಿದೆ. ಅಂದು ವಾದಿ ಮತ್ತು ಪ್ರವಾದಿಗಳ ಪರ ವಕೀಲರು ನ್ಯಾಯಾಲಯದಲ್ಲಿ ಖುದ್ದಾಗಿ ಹಾಜರಿರುವಂತೆ ನ್ಯಾಯಮಂಡಳಿಯು ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ರೋಹಿಣಿ ಸಿಂಧೂರಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು, ಇನ್ನೆರಡು ದಿನ ಮೈಸೂರು ಜಿಲ್ಲಾಧಿಕಾರಿ ಸ್ಥಾನ ಅವರದೇ ಆಗಿರುತ್ತದೆ.
ಕೊರೋನಾ ಹಿನ್ನೆಲೆಯಲ್ಲಿ ಜಾರಿಗೆ ಬಂದಿದ್ದ ಲಾಕ್ಡೌನ್ ಸಂದರ್ಭದಲ್ಲಿ ಮುಚ್ಚಲಾಗಿದ್ದ ಚಲನಚಿತ್ರ ಮಂದಿರಗಳನ್ನು ಅಕ್ಟೋಬರ್ 15ರಿಂದ ತೆರೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಮತಿ ನೀಡಿದ್ದರೂ ಸಹ ಚಿತ್ರಮಂದಿರಗಳನ್ನು ತೆರೆಯಲು ಅವುಗಳ ಮಾಲೀಕರು ಹಿಂದೇಟು ಹಾಕುತ್ತಿದ್ದಾರೆ. ಮೈಸೂರು ಥಿಯೇಟರ್ ಮಾಲೀಕರ ಸಂಘದ ಅಧ್ಯಕ್ಷರಾದ ರಾಜಾರಾಮ್ ಅವರು ಮಾತನಾಡಿ, ಮೈಸೂರಿನಲ್ಲಿ ಚಿತ್ರಮಂದಿರಗಳು ಓಪನ್ ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಕೊರೋನಾ ಹರಡುವಿಕೆ ಹೆಚ್ಚಾಗುತ್ತಿದ್ದರೂ ಅದರ ನಡುವೆಯೇ ಅಕ್ಟೋಬರ್ 15ರಿಂದ ಕೇಂದ್ರ ಸರ್ಕಾರ ಅನ್ಲಾಕ್ 5.0 ಮಾರ್ಗಸೂಚಿ ಜಾರಿಯಾಗುತ್ತಿದ್ದು, ಅದರ ಪ್ರಕಾರ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗಳನ್ನು ಆರಂಭಿಸಬಹುದಾಗಿದೆ. ಅನ್ಲಾಕ್ ಮಾರ್ಗಸೂಚಿಗಳ ಪ್ರಕಾರ ಚಿತ್ರಮಂದಿರಗಳಲ್ಲಿ 50% ವೀಕ್ಷಕರಿಗೆ ಮಾತ್ರ ಸ್ಥಳಾವಕಾಶ ನೀಡಬಹುದಾಗಿದೆ. ಇದು ಚಿತ್ರಮಂದಿರಗಳಿಗೆ ಉಂಟಾಗುವ ನಷ್ಟದ ಮೊದಲ ಅಂಶ. ಸಿನಿಮಾ ಮಂದಿರಗಳನ್ನು ತೆರೆದರೂ ಸಹ ಹೊಸ ಚಿತ್ರಗಳ ಪ್ರದರ್ಶನಕ್ಕೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಹಳೆಯ ಸಿನಿಮಾಗಳನ್ನು ಬಿಡುಗಡೆ ಮಾಡೋದ್ರಿಂದ ಹೆಚ್ಚಿನ ಗಳಿಕೆಯಾಗುವ ನಿರೀಕ್ಷೆ ಇಲ್ಲ. ಹಳೆಯ ಚಿತ್ರಗಳನ್ನು ಜನರು ಲಾಕ್ಡೌನ್ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಟಿವಿ ಚಾನೆಲ್ಗಳಲ್ಲಿ ನೋಡಿರುವುದರಿಂದ ಮತ್ತು ಅದನ್ನು ನೋಡಲು ಜನರು ಚಿತ್ರಮಂದಿರಗಳಿಗೆ ಬರುವುದಿಲ್ಲ ಎಂಬುದು ಮತ್ತೊಂದು ಕಾರಣ. ಕನ್ನಡದ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಚಿತ್ರಗಳನ್ನು ಸದ್ಯಕ್ಕೆ ಬಿಡುಗಡೆ ಮಾಡುತ್ತಿಲ್ಲ. ಹೊಸಬರ ಚಿತ್ರಗಳನ್ನು ಬಿಡುಗಡೆ ಮಾಡಿದರೂ ಜನರು ನೋಡಲು ಬರುವುದು ಅನುಮಾನ. ಈಗಾಗಲೇ ಕೋವಿಡ್ ಲಾಕ್ಡೌನ್ನಿಂದಾಗಿ ಚಿತ್ರಮಂದಿರಗಳ ಮಾಲೀಕರಿಗೆ ಸಾಕಷ್ಟು ನಷ್ಟವಾಗಿದೆ. ಆದರೆ ಸರ್ಕಾರ ಮಾಲೀಕರಿಗೆ ಯಾವುದೇ ಬಗೆಯ ಸಹಾಯಗಳನ್ನು ಮಾಡಿಲ್ಲ ಎಂದು ಅಸಮಾಧಾನ ಮಾಲೀಕರಿಂದ ವ್ಯಕ್ತವಾಗಿದ್ದು, ಒಟ್ಟಾರೆಯಾಗಿ ಮೈಸೂರಿನ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಚಿತ್ರ ಪ್ರದರ್ಶನಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಮೈಸೂರು ದಸರೆಯನ್ನು ಸರಳವಾಗಿ ಆಚರಿಸಲು ಮುಂದಾಗಿರುವ ರಾಜ್ಯ ಸರ್ಕಾರ ದಸರೆಗೆ ವಿಶೇಷ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಅಕ್ಟೋಬರ್ 17ರಂದು ಚಾಮುಂಡಿಬೆಟ್ಟದಲ್ಲಿ ದಸರಾ ಮಹೋತ್ಸವ ಉದ್ಘಾಟನೆಯಾಗಲಿದ್ದು, ಕಾರ್ಯಕ್ರಮಕ್ಕೆ 200 ಮಂದಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ದಸರಾ ಜಂಬೂ ಸವಾರಿ ನಡೆಯುವ ವೇಳೆ 300 ಮಂದಿ ಮಾತ್ರ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಅರಮನೆಯಲ್ಲಿ 8 ದಿನ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಗರಿಷ್ಠ 50 ಜನ ಮೀರದಂತೆ 2 ಗಂಟೆಗಳ ಕಾರ್ಯಕ್ರಮ ನೀಡಲು ಅವಕಾಶ ಕಲ್ಪಿಸಿದ್ದು, ದಸರಾ ಸಮಾರಂಭದ ವೇಳೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಅರಮನೆಯ ಆವರಣದಲ್ಲಿ ನಡೆಸಲಾಗುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಬಳಕೆ ಮತ್ತು ಸ್ಯಾನಿಟೈಸರ್ಗಳನ್ನು ಕಡ್ಡಾಯವಾಗಿ ಬಳಸಬೇಕು. ಈ ಬಾರಿಯ ದಸರಾ ಹಬ್ಬದ ಆಚರಣೆಯನ್ನು ದೃಶ್ಯ ಸಂವಹನದ ಮೂಲಕ ಸಾರ್ವಜನಿಕರು ವೀಕ್ಷಿಸಲು ಅವಕಾಶ ಮಾಡಬೇಕು. ಈ ಸಮಾರಂಭಗಳಿಗೆ ಸಾರ್ವಜನಿಕರ ಪ್ರವೇಶ ನಿಷೇಧಿಸಿದೆ. ದಸರಾ ಪ್ರಮುಖ ಆಕರ್ಷಣೆಗಳಲ್ಲೊಂದಾದ ದೀಪಾಲಂಕಾರ ಸಂಜೆ 7ರಿಂದ 10 ಗಂಟೆವರೆಗೆ ಮಾತ್ರ ಇರಬೇಕು. ಅರಮನೆಯ ಪ್ರತಿಯೊಬ್ಬ ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಮಾಡಿಸಬೇಕು. ದಸರಾ ಆಚರಣೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರು ಕೋವಿಡ್ ತಪಾಸಣೆಗೆ ಒಳಪಡಬೇಕು. ಜೊತೆಗೆ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ.